ಎಂಡೋಸಲ್ಫಾನ್ಗೆ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ. ಅದೆಷ್ಟೋ ಕುಟುಂಬಗಳು ನಾಶವಾಗಿದ್ದಾವೆ. ಹೀಗಿರುವಾಗಲೇ ಜಿಲ್ಲೆಯಲ್ಲಿ ಮತ್ತಿಷ್ಟು ಎಂಡೋಸಲ್ಫಾನ್ ಕೇಸ್ಗಳು ಪತ್ತೆಯಾಗ್ತಿವೆ. ಈ ಹೆಸರು ಕೇಳಿದ್ರೆ ಸಾಕು, ಕರುನಾಡಿನ ಕರಾವಳಿಯ ಜಿಲ್ಲೆಗಳ ಜನರು ಅಕ್ಷರಶಃ ಬೆಚ್ಚಿ ಬೀಳ್ತಾರೆ. ಈ ಕ್ರಿಮಿನಾಶಕ ಅದೆಷ್ಟೋ ಕುಟುಂಬಗಳನ್ನೇ ನಾಶ ಮಾಡಿಬಿಟ್ಟಿದೆ. ಈಗಲೂ ಕೂಡ ಸಾವಿರಾರು ಜನರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ, ಅಂಗವೈಕಲ್ಯದಿಂದ ನರಳಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸ ಆತಂಕ. 100 ಎಂಡೋಸಲ್ಫಾನ್ ಕೇಸ್ ಪತ್ತೆ. 1986ರಿಂದ 2011ರವರೆಗೆ ಕರಾವಳಿಯ ಜಿಲ್ಲೆಗಳಲ್ಲಿ ಗೇರು ನೆಡು ತೋಪುಗಳಿಗೆ ಎಂಡೋಸಲ್ಫಾನ್ ಕ್ರಿಮಿನಾಶಕ ಔಷಧಿ ಸಿಂಪಡಿಸಲಾಗಿತ್ತು. ಇದರ ಪರಿಣಾಮ ದಕ್ಷಿಣ ಕನ್ನಡದಲ್ಲಿ 3607 ಜನರು, ಉಡುಪಿಯಲ್ಲಿ 1514 ಜನರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1793 ಜನರು ಸೇರಿ ಒಟ್ಟು 6914 ಜನರು ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಆತಂಕದ ವಿಷಯ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಮಾದರಿಯ ಕೆಲ ಪ್ರಕರಣಗಳು ಪತ್ತೆಯಾಗಿವೆ. ಭಟ್ಕಳದಲ್ಲಿ ಮಾತ್ರ ಈಗ ಸಮೀಕ್ಷೆ ಆಗಿದೆ. ಈಗ ಒಂದು 5-6 ತಿಂಗಳ ಹಿಂದೆ ಆದಂಥ ಸಮೀಕ್ಷೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಜನ ಈಗಾಗ ಹೊಸದಾಗಿ ರೆಕಾರ್ಡ್ ಆಗಿರೋದು, ಟ್ರೇಸ್ ಆಗಿರೋದನ್ನು ನಮ್ಮ ಗಮನದಲ್ಲಿದೆ. ಅದೇ ರೀತಿಯಲ್ಲಿ ಬೇರೆ ತಾಲೂಕುಗಳಲ್ಲೂ ಕೂಡ ಸಮೀಕ್ಷೆ ನಡೆಸಿ ಅಂತ ನಾವು ಒತ್ತಾಯ ಮಾಡ್ತಾ ಬಂದಿದ್ದೇವೆ. ಆದರೆ ಇವರೆಗೂ ಕೂಡ ಆಗಲಿಲ್ಲ. ಇದು ವಿಷಾದನೀಯ. ಇನ್ನು ಕುಮಟಾ, ಅಂಕೋಲಾ, ಹೊನ್ನಾವರ, ಸಿದ್ದಾಪುರ ಮತ್ತು ಶಿರಸಿಯಲ್ಲಿ ಎಷ್ಟು ಎಂಡೋಸಲ್ಫಾನ್ ಪ್ರಕರಣಗಳಿವೆ ಎಂಬುದರ ಬಗ್ಗೆ ಸಮೀಕ್ಷೆ ನಡೆದಿಲ್ಲ. ಸರ್ಕಾರ ಎಂಡೋ ಪೀಡಿತರಿಗೆ ಸಮರ್ಪಕ ಚಿಕಿತ್ಸೆ ಸಿಗುವಂತೆ ಮಾಡಬೇಕು, ಜೊತೆಗೆ ಅವರ ಕುಟುಂಬಕ್ಕೂ ಆಧಾರವಾಗುವ ಯೋಜನೆಗಳನ್ನ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿ ಬಂದಿದೆ. ನಾನು ಇತ್ತೀಚೆಗೆ ಬೇರೆ ಬೇರೆ ವರದಿಗಳನ್ನು ನೋಡಿದ್ದೇನೆ. ಅದು 2ನೇ ಪೀಳಿಗೆ 3ನೇ ಪೀಳಿಗೆಗಳಿಗೂ ಸಹ ಅದು ಮುಂದುವರಿತಾ ಇದೆ ಅನ್ನುವಂಥದ್ದು. ಇದು ಮುಂದುವರಿಬಾರದು, ಹಾಗೆ ನಮ್ಮೆಲ್ಲರ ಅಪೇಕ್ಷೆ. ಆದರೆ ಯಾವತ್ತೂ ಆಗಿರೋ ತಪ್ಪಿಗೆ ಇನ್ನು ಯಾರ್ಯಾರೋ ಯಾವಾಗಲೂ ಅನುಭವಿಸುವಂಥ ದುಸ್ಥಿತಿ ಬಂದಿರೋದು ನಿಜವಾಗಿ ನಮ್ಮೆಲ್ಲರ ಮನ ಕಲಗುವಂಥ ವಿಷಯ ಇದೆ. ಎಂಡೋಸಲ್ಫಾನ್ ಪೀಡಿತರಿಗೆ ಸರ್ಕಾರ ನೆರವಾಗಬೇಕು, ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲದಿದ್ರೆ ಸರ್ಕಾರ ಇದ್ದು ಏನ್ ತಾನೇ ಪ್ರಯೋಜನ? ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಎಂಡೋಸಲ್ಫಾನ್ಗೆ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ. ಅದೆಷ್ಟೋ ಕುಟುಂಬಗಳು ನಾಶವಾಗಿದ್ದಾವೆ. ಹೀಗಿರುವಾಗಲೇ ಜಿಲ್ಲೆಯಲ್ಲಿ ಮತ್ತಿಷ್ಟು ಎಂಡೋಸಲ್ಫಾನ್ ಕೇಸ್ಗಳು ಪತ್ತೆಯಾಗ್ತಿವೆ. ಈ ಹೆಸರು ಕೇಳಿದ್ರೆ ಸಾಕು, ಕರುನಾಡಿನ ಕರಾವಳಿಯ ಜಿಲ್ಲೆಗಳ ಜನರು ಅಕ್ಷರಶಃ ಬೆಚ್ಚಿ ಬೀಳ್ತಾರೆ. ಈ ಕ್ರಿಮಿನಾಶಕ ಅದೆಷ್ಟೋ ಕುಟುಂಬಗಳನ್ನೇ ನಾಶ ಮಾಡಿಬಿಟ್ಟಿದೆ. ಈಗಲೂ ಕೂಡ ಸಾವಿರಾರು ಜನರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ, ಅಂಗವೈಕಲ್ಯದಿಂದ ನರಳಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸ ಆತಂಕ. 100 ಎಂಡೋಸಲ್ಫಾನ್ ಕೇಸ್ ಪತ್ತೆ. 1986ರಿಂದ 2011ರವರೆಗೆ ಕರಾವಳಿಯ ಜಿಲ್ಲೆಗಳಲ್ಲಿ ಗೇರು ನೆಡು ತೋಪುಗಳಿಗೆ ಎಂಡೋಸಲ್ಫಾನ್ ಕ್ರಿಮಿನಾಶಕ ಔಷಧಿ ಸಿಂಪಡಿಸಲಾಗಿತ್ತು. ಇದರ ಪರಿಣಾಮ ದಕ್ಷಿಣ ಕನ್ನಡದಲ್ಲಿ 3607 ಜನರು, ಉಡುಪಿಯಲ್ಲಿ 1514 ಜನರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1793 ಜನರು ಸೇರಿ ಒಟ್ಟು 6914 ಜನರು ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಆತಂಕದ ವಿಷಯ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಮಾದರಿಯ ಕೆಲ ಪ್ರಕರಣಗಳು ಪತ್ತೆಯಾಗಿವೆ. ಭಟ್ಕಳದಲ್ಲಿ ಮಾತ್ರ ಈಗ ಸಮೀಕ್ಷೆ ಆಗಿದೆ. ಈಗ ಒಂದು 5-6 ತಿಂಗಳ ಹಿಂದೆ ಆದಂಥ ಸಮೀಕ್ಷೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಜನ ಈಗಾಗ ಹೊಸದಾಗಿ ರೆಕಾರ್ಡ್ ಆಗಿರೋದು, ಟ್ರೇಸ್ ಆಗಿರೋದನ್ನು ನಮ್ಮ ಗಮನದಲ್ಲಿದೆ. ಅದೇ ರೀತಿಯಲ್ಲಿ ಬೇರೆ ತಾಲೂಕುಗಳಲ್ಲೂ ಕೂಡ ಸಮೀಕ್ಷೆ ನಡೆಸಿ ಅಂತ ನಾವು ಒತ್ತಾಯ ಮಾಡ್ತಾ ಬಂದಿದ್ದೇವೆ. ಆದರೆ ಇವರೆಗೂ ಕೂಡ ಆಗಲಿಲ್ಲ. ಇದು ವಿಷಾದನೀಯ. ಇನ್ನು ಕುಮಟಾ, ಅಂಕೋಲಾ, ಹೊನ್ನಾವರ, ಸಿದ್ದಾಪುರ ಮತ್ತು ಶಿರಸಿಯಲ್ಲಿ ಎಷ್ಟು ಎಂಡೋಸಲ್ಫಾನ್ ಪ್ರಕರಣಗಳಿವೆ ಎಂಬುದರ ಬಗ್ಗೆ ಸಮೀಕ್ಷೆ ನಡೆದಿಲ್ಲ. ಸರ್ಕಾರ ಎಂಡೋ ಪೀಡಿತರಿಗೆ ಸಮರ್ಪಕ ಚಿಕಿತ್ಸೆ ಸಿಗುವಂತೆ ಮಾಡಬೇಕು, ಜೊತೆಗೆ ಅವರ ಕುಟುಂಬಕ್ಕೂ ಆಧಾರವಾಗುವ ಯೋಜನೆಗಳನ್ನ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿ ಬಂದಿದೆ. ನಾನು ಇತ್ತೀಚೆಗೆ ಬೇರೆ ಬೇರೆ ವರದಿಗಳನ್ನು ನೋಡಿದ್ದೇನೆ. ಅದು 2ನೇ ಪೀಳಿಗೆ 3ನೇ ಪೀಳಿಗೆಗಳಿಗೂ ಸಹ ಅದು ಮುಂದುವರಿತಾ ಇದೆ ಅನ್ನುವಂಥದ್ದು. ಇದು ಮುಂದುವರಿಬಾರದು, ಹಾಗೆ ನಮ್ಮೆಲ್ಲರ ಅಪೇಕ್ಷೆ. ಆದರೆ ಯಾವತ್ತೂ ಆಗಿರೋ ತಪ್ಪಿಗೆ ಇನ್ನು ಯಾರ್ಯಾರೋ ಯಾವಾಗಲೂ ಅನುಭವಿಸುವಂಥ ದುಸ್ಥಿತಿ ಬಂದಿರೋದು ನಿಜವಾಗಿ ನಮ್ಮೆಲ್ಲರ ಮನ ಕಲಗುವಂಥ ವಿಷಯ ಇದೆ.
ಎಂಡೋಸಲ್ಫಾನ್ ಪೀಡಿತರಿಗೆ ಸರ್ಕಾರ ನೆರವಾಗಬೇಕು, ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲದಿದ್ರೆ ಸರ್ಕಾರ ಇದ್ದು ಏನ್ ತಾನೇ ಪ್ರಯೋಜನ? ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಎಂಡೋಸಲ್ಫಾನ್ಗೆ ಉತ್ತರ ಕನ್ನಡ ಜಿಲ್ಲೆ ನಲುಗಿ ಹೋಗಿದೆ. ಅದೆಷ್ಟೋ ಕುಟುಂಬಗಳು ನಾಶವಾಗಿದ್ದಾವೆ. ಹೀಗಿರುವಾಗಲೇ ಜಿಲ್ಲೆಯಲ್ಲಿ ಮತ್ತಿಷ್ಟು ಎಂಡೋಸಲ್ಫಾನ್ ಕೇಸ್ಗಳು ಪತ್ತೆಯಾಗ್ತಿವೆ. ಈ ಹೆಸರು ಕೇಳಿದ್ರೆ ಸಾಕು, ಕರುನಾಡಿನ ಕರಾವಳಿಯ ಜಿಲ್ಲೆಗಳ ಜನರು ಅಕ್ಷರಶಃ ಬೆಚ್ಚಿ ಬೀಳ್ತಾರೆ. ಈ ಕ್ರಿಮಿನಾಶಕ ಅದೆಷ್ಟೋ ಕುಟುಂಬಗಳನ್ನೇ ನಾಶ ಮಾಡಿಬಿಟ್ಟಿದೆ. ಈಗಲೂ ಕೂಡ ಸಾವಿರಾರು ಜನರು ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ, ಅಂಗವೈಕಲ್ಯದಿಂದ ನರಳಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೊಸ ಆತಂಕ, 100 ಎಂಡೋಸಲ್ಫಾನ್ ಕೇಸ್ ಪತ್ತೆ. 1986ರಿಂದ 2011ರವರೆಗೆ ಕರಾವಳಿಯ ಜಿಲ್ಲೆಗಳಲ್ಲಿ ಗೇರು ನೆಡು ತೋಪುಗಳಿಗೆ ಎಂಡೋಸಲ್ಫಾನ್ ಕ್ರಿಮಿನಾಶಕ ಔಷಧಿ ಸಿಂಪಡಿಸಲಾಗಿತ್ತು. ಇದರ ಪರಿಣಾಮ ದಕ್ಷಿಣ ಕನ್ನಡದಲ್ಲಿ 3607 ಜನರು, ಉಡುಪಿಯಲ್ಲಿ 1514 ಜನರು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1793 ಜನರು ಸೇರಿ ಒಟ್ಟು 6914 ಜನರು ಅಂಗವೈಕಲ್ಯಕ್ಕೆ ತುತ್ತಾಗಿದ್ದಾರೆ. ಆತಂಕದ ವಿಷಯ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಂಡೋಸಲ್ಫಾನ್ ಮಾದರಿಯ ಕೆಲ ಪ್ರಕರಣಗಳು ಪತ್ತೆಯಾಗಿವೆ. ಭಟ್ಕಳದಲ್ಲಿ ಮಾತ್ರ ಈಗ ಸಮೀಕ್ಷೆ ಆಗಿದೆ. ಈಗ ಒಂದು 5-6 ತಿಂಗಳ ಹಿಂದೆ ಆದಂಥ ಸಮೀಕ್ಷೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಜನ ಈಗಾಗ ಹೊಸದಾಗಿ ರೆಕಾರ್ಡ್ ಆಗಿರೋದು, ಟ್ರೇಸ್ ಆಗಿರೋದನ್ನು ನಮ್ಮ ಗಮನದಲ್ಲಿದೆ. ಅದೇ ರೀತಿಯಲ್ಲಿ ಬೇರೆ ತಾಲೂಕುಗಳಲ್ಲೂ ಕೂಡ ಸಮೀಕ್ಷೆ ನಡೆಸಿ ಅಂತ ನಾವು ಒತ್ತಾಯ ಮಾಡ್ತಾ ಬಂದಿದ್ದೇವೆ. ಆದರೆ ಇವರೆಗೂ ಕೂಡ ಆಗಲಿಲ್ಲ. ಇದು ವಿಷಾದನೀಯ. ಇನ್ನು ಕುಮಟಾ, ಅಂಕೋಲಾ, ಹೊನ್ನಾವರ, ಸಿದ್ದಾಪುರ ಮತ್ತು ಶಿರಸಿಯಲ್ಲಿ ಎಷ್ಟು ಎಂಡೋಸಲ್ಫಾನ್ ಪ್ರಕರಣಗಳಿವೆ ಎಂಬುದರ ಬಗ್ಗೆ ಸಮೀಕ್ಷೆ ನಡೆದಿಲ್ಲ. ಸರ್ಕಾರ ಎಂಡೋ ಪೀಡಿತರಿಗೆ ಸಮರ್ಪಕ ಚಿಕಿತ್ಸೆ ಸಿಗುವಂತೆ ಮಾಡಬೇಕು, ಜೊತೆಗೆ ಅವರ ಕುಟುಂಬಕ್ಕೂ ಆಧಾರವಾಗುವ ಯೋಜನೆಗಳನ್ನ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬಂದಿದೆ. ನಾನು ಇತ್ತೀಚೆಗೆ ಬೇರೆ ಬೇರೆ ವರದಿಗಳನ್ನು ನೋಡಿದ್ದೇನೆ. ಅದು 2ನೇ ಪೀಳಿಗೆ 3ನೇ ಪೀಳಿಗೆಗಳಿಗೂ ಸಹ ಅದು ಮುಂದುವರಿತಾ ಇದೆ ಅನ್ನುವಂಥದ್ದು. ಇದು ಮುಂದುವರಿಬಾರದು, ಹಾಗೆ ನಮ್ಮೆಲ್ಲರ ಅಪೇಕ್ಷೆ. ಆದರೆ ಯಾವತ್ತೂ ಆಗಿರೋ ತಪ್ಪಿಗೆ ಇನ್ನು ಯಾರ್ಯಾರೋ ಯಾವಾಗಲೂ ಅನುಭವಿಸುವಂಥ ದುಸ್ಥಿತಿ ಬಂದಿರೋದು ನಿಜವಾಗಿ ನಮ್ಮೆಲ್ಲರ ಮನ ಕಲಗುವಂಥ ವಿಷಯ ಇದೆ. ಎಂಡೋಸಲ್ಫಾನ್ ಪೀಡಿತರಿಗೆ ಸರ್ಕಾರ ನೆರವಾಗಬೇಕು, ಪುನರ್ವಸತಿ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲದಿದ್ರೆ ಸರ್ಕಾರ ಇದ್ದು ಏನ್ ತಾನೇ ಪ್ರಯೋಜನ? ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.